ಭಾರತೀಯಲ್ಲಿ ಬಾರಮ್ಮ ಭಾರತಿ. ಸಾವ್ಕಾತ್ ಬಾರವಾ ಮಗಳ ಸಾವ್ಕಾತ ಬಾ. ಯಾಕೆಪ್ಪ? ಯಾಕಂದ್ರೆ ಬಚ್ಚಲ್ ಬಲಗಡೆ ಬಚ್ಚಲ್ಕ ಬೋರಿ ಐತಿ. ಹಾ ಎಲ್ರಿ ಕಾಲ್ ಸಿಕ್ತಂದ್ರೆ ನಡ್ಕಿನ ಟೊಂಕ ಯಾದಕ್ಕೂ ಉಪಯೋಗ ಇಲ್ದಂಗ ಐತಿ. ಹಂಗಂದ್ಯಪ್ಪ. ಹುಷಾರಾಗ ಬರ್ತೀನಿ ನೋಡಿ. ಸಾಹೇಬ್ರ ಹೇಳ್ರಿ. ನಾ ಹೋಗಿ ಮ್ಯಾಲಿನ ಮನಿ ಮಲ್ಲಪ್ಪ, ತೆಳಗಿನ ಮನಿ ತಿಮ್ಮಪ್ಪ, ಸಾರಾ ಬಾಟ್ಲಿ ಶಂಕರಪ್ಪ ಅವ್ರ ಒಟ್ರು ಕರ್ಕೊಂಡ್ ಬರ್ತೀನಿ. ನಾನು ಹೇಳ್ತೀನಿ, ಅವರೇ ಬರ್ತಾರೆ. ಅವ್ರ ಬರ್ತೀನಿ. ಇನ್ನು ಬಂದಂತ ಜನರಿಗೆ ಸ್ವಲ್ಪ ಚಾ ನಾಷ್ಟ ವ್ಯವಸ್ಥೆ ಅಷ್ಟು ಮಾಡ್ರೆ ಸಾಕಾಗ. ಆಯ್ತು. ಯಪ್ಪ ಅವ ಯಾವಾಗ ನೋಡಿದ್ರು ನನಗ ಸರತ್ನಿಲ್ಲ ಸರತ್ನಿಲ್ಲ ಅಂತ ದಾರ್ಯಾಗ ಹೇಳ್ತಾನೆ ಇರ್ತಾನೆ ಬಿಗ್ನಾಶಿ ವೈದೊಂದ. ಲೇ ಕೃಷ್ಣ ಕೃಷ್ಣ ಏ ಕೃಷ್ಣ. ಹಲೋ ಮಾವ ಅಲ್ಲ ನನ್ನ ಮಗಳಿಗೆ ನೀ ಪಿಕನಾಸಿ ಅಂತೀಯಲ್ಲೋ. ಅಲ್ಲೋ ಇರೋದ ಕರ್ನಾಟಕದಾಗ ಇದೊಂದು ಪೀಸ್. ಬಾಳ ಹುಷಾರಾಗಿ ಹಿಂದ್ಗಡೆ ಪಿಕನಾಸಿ ಯಾವಾರ ಬಂದ್ ಹೊಡ್ಕೊಂಡ್ ಹೋದ್ರ ಅವಾಗ ನಿನಗ ತ್ರಾಸಾಗಿ ಕ್ರಾಸ್ನ್ಯಾಗ ಹುಡುಕಿ ಆಡ್ಕೊಂತ ಅಡ್ಡಾಡಿ. ಅಲ್ಲ ಮಗನ ಅದ ಕೋಳಿ ಅದ ಆಕಿನ ಯಾವ್ರೇ ಹೊಡ್ಕೊಂಡ್ ಹೋಗಕ ಅದೇನ್ ಕೋಳಿ ಮರಿ ಐತಿ ಓ ಮಗನ ಅದ. ಪುಚ್ಚ ಅನ್ಕೊಡ ಅಲ್ಲ ನನ್ನ ಮಗಳ ಅಂದ ನೋಡ ಹೆಂಗಿದಳ, ಮಾಧುರಿ ದೀಕ್ಷಿತ್ ಇದ್ದಂಗಿದಳ. ಅದಕ್ಕ 10,000 ರೂಪಾಯಿ ವರದಕ್ಷಿಣೆ ತಗೊಂಡ್ ಏನ ಈಗ ಅಕ್ಕಳು ಸುನಿಲ್ ಕೂಡ ಮದ್ವಿ ಫಿಕ್ಸ್ ಮಾಡಿದನ್ನ. ಏನ್ ಹೇಳತ್ತೀವ ಮಾಮ, ಈಕಿದ ಮದ್ವಿ ಫಿಕ್ಸ್ ಮಾಡಿದಿ? ಹೌದು ಮತ್ತ ಇನ್ನು 3 ದಿವಸದಾಗ ಸುನಿಲ್ ಜೊತೆ ಮಾವ ಏನ್ ಹೇಳಕತ್ತೀವ ನೀ? ಮತ್ತೆ ಅಲ್ಲೋ ನನ್ನ ಮಗಳ ಮದುವೆ ಅನ್ನೋದಕ್ಕಲೆ ನೀ ಹಿಂಗ್ಯಾಕ ಅರ್ಧಂಗಿ ಬರ್ದವ ಅದೇವು ಮಾವ? ಹಾರ್ಟ್ ಫೇಲ್ಯೂರ್ ಆಗೈತಿ ಮಾವ. ನಿನ್ನ ಮಗಳು ಮಾಸ್ತರ್ ಜೊತೆಗೆ ಮದ್ವೆ ಆಗ್ತಾಳ ಅಂದ್ರ ನನ್ ಟೈಯರ್ ಪಂಕ್ಚರ್ ಆಕತ್ತೀವ. ಅಲ್ಲ ಮನ ನೋಡು ನನ್ನ ಮಗಳು ಹೆಂಗಿದಾಳ ನೋಡು. ನನ್ನ ಮಗಳಂದ್ರೆ ಹೆಂಗಿದಾಳ ನೋಡಿದೇನ, ಒಳ್ಳೆ ಟೊಮೆಟೊ ಇದ್ದಂಗಿದಾಳ. ಆಕಿನ ನೋಡಿದ್ರೆ ಟೈರ್ ಪಂಕ್ಚರ್ ಆದಂಗ ಅದು. ಅಂದ್ರೆ ನಿನ್ ಟೈರ್ದಾಗ ಏನ್ ದಮ್ಮಿಲ್ಲ ಏನ? ಯಪ್ಪ ನೀನು ಸ್ವಲ್ಪ ಪಂಪ್ ಹೊಡಿ, ಕರೆಕ್ಟ್ ಆದ್ರೂ ಆಗ್ಬೋದು. ಒಂದು ಪಂಚರ್ ಎಲ್ಲಿರದವ ಅವಂಗೇನ್ ಪಂಪ್ ಹೊಡ್ಯಾಕತ್ತಲ್ಲ. ಈಗ ಸೀದಾ ಅದೀವ್ ನೋಡ್ರಿ ನಾವು. ಹಿಂಗ ಇದೆ ತಡಿ ಸೀದಾ ಮಾಡಿದನು. ಓಕೆ ನಿಮ್ಮಿಬ್ಬರದ ಮಾತಾ ಮದ್ವೆ ಮಾಡೋಣ. ಹೇಳದವ ಏನಂತ ಅವರ ಕರೆಯೋನ್ ತಡಿ. ಕರಿ. ಆಚಾರ್ಯ ಗೋವಿಂದಪ್ಪನವರ ಆಚಾರ್ಯ ಇನ್ನೂ ಬರ್ಲಿಲ್ಲವೇ? ಬಂದ್ರಿ ಇಲ್ಲೇ ಅದಾರ್ರಿ. ಬಂದ್ಬಿಟ್ಟು ನೋಡ್ರಿ ಆಚಾರ್ಯ. ನಮಸ್ಕಾರ ರೀ ಆಚಾರ್ಯ. ಮನೆ ಅಮಾಸಿ ದಿವ್ಸ ಗುಡಿಗೆ ಬಂದ್ರೆ ಎಲ್ಲಿ ಹೋಗಿದ್ರಿ? ಮೊದಲ ಮನಿ ತಿಮ್ಮವ್ನ ಹೊಸ ಮನಿ ಬಾಗಿಲು ತರದು ಪೂಜಾಕಂತ ಹೋಗಿನ್ರಿ. ಆಚಾರ ಶಿಸ್ತ್ ಜಡದ ಬಂದಾರ ಅನ್ಸತ್ತ. ಆಗ್ಲ್ರಿ ಮಂಜು ಸಾಹೇಬ್ರನ್ ಕರ್ಕೊಂಡ್ ಬರ್ತೇನೆ ತಡ್ರಿ ನಾವು ಓಡೋಗಿ. ಜಲ್ದಿ ಒಳವ್ರ ಕರ್ರಿ, ಟೈಮ್ ಆಗಾಗೈತೆ. ಟೈಮ್ ಐತಿಲ್ರಿ ಆಚಾರ್ಯ? ಟೈಮ್ ಇಲ್ರಿ, ಜಲ್ದಿನ ಭಾರತಿನ ಕರ್ಸ್ರಿ. ಹೌದಾ? ಹಂಗಾರ ಚಾಲು ಮಾಡೋರಿ. ಬರೋರೆಲ್ಲ ಬಂದಾದ್ರೇನಪ್ಪ? ಎಲ್ಲರೂ ಬಂದೇರಿ. ಮಂತ್ರ ಚಾಲು ಮಾಡಿ ಅವರ ಬದಲಾಯಿಸಿ. ಆಚಾರ್ಯ ಅವ್ರ ಚಾಲು ಮಾಡಿ ಶುರು ಮಾಡ್ರಿ ಮಂತ್ರ. ಓಂ ತದೇವ ಲಗ್ನಂ ಸುಜಂತದೇ
ದೇವ ತಾರಾಬಲಂ ಚಂದ್ರ ಬಲಂ ದೇವತಾ ವಿದ್ಯಾಬಲಂ ಓಂ ಹರ ಹರ ಪಾರ್ವತಿ. ಅಪ್ಪಾರದು ಹೊಟ್ಟಿ ಫುಲ್ ಆಗೈತಿ, ಶಾರ್ಟ್ ಕಟ್ ಆಗಿ ಮುಗಿಸ್ಬಿಟ್ರ ಅವ್ರು. ನೀ ಯಾರ ಹೆಸರು ಕೇಳ. ಮಂಜು 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 ಒಂದ್ ಸ್ವಲ್ಪ ಹೆಸರು ತಗೋಪ್ಪ ನಿಂದ. ಮಂಜು ಹೊಸವಾಗಿ ಮದುವೆ ಆಗಿದ್ ಹೆಸರು ತಗೋಬ. ಹಂಡೆದಾಗ ಕೂತು ಉಂಡಿ ತಿಂತಾಳ ಬಣ್ಣನ ಭಾರತಿ. ಭಾರತಿ ಅಮ್ಮ ನೀವೊಂದ್ ಸ್ವಲ್ಪ ಹೆಸರು ತಗೋಮ್ಮ. ಅವ್ರಿಗೆ ಶಾಕ್ ಆಗೈತೆ, ತಡಿ ಸ್ವಲ್ಪ. ಇಲ್ಲ ಶಾಖದಿಂದ ನಾನು ಕೆಳಗಡೆ ಬರ್ಬೇಕು. ಬಂದಿರಿ ಹೇಳ್ಬಿಡ್ರಿ, ಹೆಸರು ಹೇಳ್ರಿ ಅವರ. ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಂಗಲೆ ಚಂದ, ನನಗೆ ನನ್ನ ಪತಿ ದೇವರಾದ ಮಂಜುನೇ ಚಂದ. ಹೆಸರು ತಗೋ. ಆಗ್ಲೇ ಹೇಳಿದೆ ಏನ ನಿನಗ. ನಾ ಹೆಸರು ತಗೋಲೆ? ಹಾ. ಅಲ್ಲ ಮುದುಕರಾಗಿದಾವ ಇನ್ನೇನ್ ಹೆಸರು ತಗೊಂಡ್ ಮಾಡ್ತೀನಿ ಕೇಳ್ತಿ? ಯಾಕ? ಏನ್ ಹೇಳ ಒಂಟಿ ಮೇಲೆ ಕೂತ್ ಗಂಟಿ ಬರ್ತದ ಹೇಳಿ. ಇರ್ಲಿ ಹೇಳ. ಉಪ್ಪಿಟ್ಟು ಮಾಡ್ಯಾಳು, ತುಪ್ಪ ಹಾಕ್ಯಾಳ. ಹಾ, ನಾಟಕದ ಪಾತ್ರ ಮಾಡ್ತಾನ, ಸಿಟ್ಟು ಮಾಡಿ ಕುಂತಾಳ. ನಮ್ಮ ಮುಂದ ಕುಂತಾಳನ? ತಿನ್ನಕ್ ಹೋಗೋಣ ಯಪ್ಪ, ಹೊಟ್ಟೆ ಹಸ್ದಿತ್ತು ನನಗ. ಮದಿವಂತು ಆಯ್ತು. ಇನ್ನ ಅವ್ರದ ಜ್ಯೋತಿ ಬಂದ್ ಗುಟ್ಟಕ್ ಹೋಗಿ ಓಳ್ ಜಾತ್ರೆ ಒಂದ್ ನೋಡಬೇಕಲ್ಲ, ನಮ್ಮ ಕಡೆ ಐತದ ಅದೊಂದ್ ಮಾಡೋನು. ಮತ್ತ ಫಸ್ಟ್ ನೈಟ್ ಜೋಟಿ ನೀ ಮಾಡ್ತೀನಪ್ಪ, ಪಲಂಗದ ಹಾಕಿ ಮಾಡಿ ಹೂವ ಹಾರ ಅದ ಏನ್ ಗುರುಗಳು ನೀವು ಮಾಡ್ತೀರಿ? ಯಪ್ಪ ಮದ್ವಿ ಮಾಡಿ ಎಲ್ಲಾದು ಫಸ್ಟ್ ನೈಟ್ ಮಾಡಕ್ ಹೊಂಟಿ, ನಂದಿನ್ನು ಮದ್ವಿ ಆಗಿಲ್ಲ. ಮಾಡೋನ್ ತಡಿ, ಅದು ಯೋಗ ಕೂಡಿ ಬರಬೇಕು. ಎಲ್ಲಿ ಕೂಡ್ತೈತೆ ನಿಮ್ಮ ಮೌನ, ನೀನು ಸತ್ತ ಮೇಲೆ ಬರ್ತೈತೆ. ಮದಿವಂತ ಆಯ್ತು, ಆಯಾರ ಎಲ್ಲ ನನ್ನ ಕೈ ಕೊಡ್ರಿ, ಮತ್ ನೀಲ್ಕಮಲ್ ಹೋಟೆಲ್ನಾಗ ಹೋಗಿ ಊಟ ಮಾಡ್ರಿ. ಬರ್ರಿ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ, ಮದ್ವೆಗ ಆರಾಧನ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ, ಮದ್ವೆಗ ಆರಾಧನ. ದೇವಾನು ದೇವತೆಗಳೇ ದೂರಾದರು, ನಾವೆಲ್ಲಿ ಮಾಡಬೇಕು ಕಲಿಯುಗದ ಕೃಷ್ಣನ, ಕಲಿಯುಗದ ಬಾರವ್ವ ಮಗಳ, ಸರ ಸರ ಬಾ, ಜಲ್ದಿ ಜಲ್ದಿ ಬಾ. ನನಗ ಮೊದ್ಲ 100 ಕೆಲಸ ಅದಾವ ಮನ್ಯಾಗ. ಜಲ್ದಿ ಜಲ್ದಿ ಬಾ, ಜಲ್ದಿ ಜಲ್ದಿ ಬಾ ಅಂತ ಎಲ್ಲಿ ಬರ್ಬೇಕ? ಏನ್ ಮೊದ್ಲ ಹೇಳ. ಅಲ್ವೇ ಪಂಚಂಗ್ ಕೇಳಕ್ ಹೋಗ್ಬೇಡ. ನಿನ್ನ ವರ ಯಾವ ದಿಕ್ಕಿಗೆ ಐತಿ ಅಂತ ನೋಡಕ್ ಹೋಗ್ಬೇಕು ನಾವೀಗ. ಹೌದಾ? ಹೌದು. ಯಾವ ದಿಕ್ಕಿ ಬಂತ್ ನೋಡಿದ್ದು? ಅಡೆಬಿಟ್ಟು ದಿಕ್ಕು. ಏನ ಗಿಚ್ಚ ಕುಣಿತಾಳೋ ಯಪ್ಪ ತಟ್ಟೈ, ಮಾವಾದ ಬಡ್ಸತಾಳೋ ಬೈ ಬೈ, ಗಾಡಿ ಒಂಟಂಗ ರೊಯ್ ರೊಯ್ ಸ್ವೈ ಸ್ವೈ, ಒಂಟಂಗ ರೊಯ್ ರೊಯ್. ಪಪ್ಪಿದೆ 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 ಬಾರೋಣ, ಪಪ್ಪಿದೆ 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 ಬಾರೋಣ. ನಂಗ ಕನ್ಯಾ ಯಾವ ದಿಕ್ಕಿನ್ಯಾಗ ಸಿಗುತ್ತ ಸ್ವಾಮಿಗಳ ಹತ್ರ ಪಂಚಂಗ್ ಕೇಳಕ್ ಹೊಂಟ್ರೇನ್ರಿ ಮಾವರ? ಅಲ್ಲ ನೆನಸೋದ್ರೊಳಗ ಕನಿಷ್ಠನಾಗ ಬಂದಂಗ ಬಂದ್ ನೋಡ್ರಿ ನನ್ನ ಮಗ. ಅಲ್ಲೋ ಕೃಷ್ಣ ಮಗನ ಈ ಕಡೆ ಬಾ. ರಾಧವ್ವ ನೀ ಇಲ್ಲಿ ಬಾ, ನೀ ಈ ಕಡೆ ಬಾ, ಈ ಕಡೆ ಬಾ.
ಅಲ್ಲ ಕೃಷ್ಣ, ನೀ ಯಾವ ಈ ದಿಕ್ಕಿಗೆ ಹೊಂಟಿದ್ರು? ನೀ ಈ ಕಡೆಯಲ್ಲಿ ಹೊಂಟಿದಿ? ನಾನು ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇತ್ತು ಹೊಂಟಿದ್ದೆ. ಕನ್ಯಾ ನೋಡಕ್ ಹೊಂಟಿದ್ದೇನ ಅನ್ಸತ್ತ ನೋಡಿದ್ರ. ಯಪ್ಪ ಅವನು ಹಂಗ ಸ್ಮಾರ್ಟ್ ರೆಡಿಯಾಗಿ ಕನ್ಯಾ ನೋಡಕ್ ಹೊಂಟಾನ ಅಂದಂಗ ಅನ್ಸಾಕತ್ತೈತಿ. ನಾನು ಇಲ್ಲೇ ಅದೀನಿ. ಸುಮ್ನ ಸ್ವಾಮಿಗಳನ್ನ ಇಲ್ಲೇ ಕರೆಸಿ ಬಿಡಲ್ಲ, ಎಲ್ಲಾ ದಿಕ್ಕಗಳು ಇಲ್ಲೇ ಕೂಡ್ ಬಿಡ್ತಾವ. ವರನು ಸಿಗ್ತೈತಿ, ಕನ್ಯಾನು ಸಿಗ್ತೈತಿ. ಅದೇಂಗ ಸಿಗ್ತದ? ಅಲ್ಲ ಅವನ ದಿಕ್ಕ ಬೇರೆ ಅದ, ನಮ್ಮ ದಿಕ್ಕ ಬೇರೆ ಅದ. ಅಲ್ಲ ಅಲ್ಲ ಅಡ್ನಡಿ ಏಳಾಗ ಹುಟ್ಟಕ್ಕೆ. ಹೇಳ, ಅಲ್ಲ ಒಂಬತ್ತರ ಒಬ್ಬಕ್ಕೆ ಹುಡ್ದವ್ನು. ಮಗಳಂತ ನಿನಗ್ ಸಲಿಗೆ ಕೊಟ್ರೆ ನನಗ ಬುದ್ಧಿ ಹೇಳಕ್ ಬರ್ತೀನಿ. ಅಡ್ನಡಿ. ಅಲ್ಲ ಅವನ ದಿಕ್ಕ ಬೇರೆ ಅದ, ಮತ್ ನಮ್ಮ ದಿಕ್ಕ ಬೇರೆ ಅದ. ಆದ್ರೆ ಎಲ್ಲಾ ಸೇರ್ಸೋಣ ಅಂತ ಹೇಳದೆ. ಬ್ಯಾರೆ ಆದ್ರೆ ಏನಾತ ಮಾವ, ಒಂದ್ಸಲ ಡಿಕ್ಕಿ ಹೊಡಿಸಿ ಬಿಟ್ಟು ಬಿಡು, ಎರಡು ಮನಸ್ಸು ಕೂಡ್ಲು ಸಂಗಮ ಆಗ್ತಾವ. ಅಂದ್ರೆ ಏನೋ ಪ್ಯಾಲಿ ಮಗನ, ಅಂದ್ರೆ ನನ್ನ ಮಗಳನ್ನ ನಿನ್ ಕೊಟ್ಟು ಮದ್ವಿ ಮಾಡ್ಬೇಕಂತ ತಿಳಿದೇನ? ಹೌದು, ಮತ್ತೆ ಯಾಕೆ ಮಾಡಬಾರ್ದಂತ ನಾ ಕುರುಡೋದಿನೋ ಏನು ಕುಟ್ಟೋದಿನೋ ಕುಂಟೋದಿನೋ? ಸಾದ್ರ ಮಾವನ ಮಗಳು ಮದುವೆ ಆಗ್ಬಾರ್ದಂದ್ರೆ ಏನಾರ ತಪ್ಪೈತೇನಪ್ಪ? ಮಗಳ ಮಗಳ ಕೊಟ್ಟ ಮಾಡ ನಿನಗ್ ಕೊಟ್ಟು ಮದ್ವಿ ಮಾಡದಂತೆ ಹಂಗಲ್ಲೋ? ನಿನ್ನ ಹೆಸರ್ಲೆ ಏನೈತಿ ಮೊದ್ಲು ಹೇಳ. ನನ್ನ ಕೇಳ್ತಿಯಲ್ಲ, ನಿನ್ನ ಮಗಳ ಹೆಸರಲ್ಲೇ ಏನೈತಿ? ಎಲ್ಲಾ ಐತಿ, ಆದ್ರ ಅದಕ್ಕೆ ಇನ್ನೂ ಬಾಗಲ ಕುಂದ್ರಿಸಿಲ್ಲ. ಬಾಗ್ಲ ಕುಂದ್ರಿಸಿಲ್ಲ, ಪರ್ದೆ ಏ ಮಗನ, ಏ ಕೃಷ್ಣ ಮಗನ, ನನ್ನ ಮಗಳ ಹೆಸರಲ್ಲಿ ದೊಡ್ಡದಂತ RCC ಬಿಲ್ಡಿಂಗ್ ಐತಿ. ಬಿಲ್ಡಿಂಗ್ ಪರ್ದೆ ಯಾಕೆ ಬಿಟ್ಟಿ? ಹಂಗೆ ಕುಲ್ಲಾ ಬಿಡ್ಬೇಕು. ಅಲ್ಲ ಮುಹೂರ್ತ ನೋಡಿ ಬಗಲಕ್ ಹೊಂಚಿರ ಆತು. ಈಗ ಅದಕ್ಕೊಂದು ಪಡದ ಜಗ್ಗಿ ಬಿಡಿದವು. ಪರ್ದದ್ ಹೇಳ ಬಾಗ್ಲ ಯಾಕೆ ಕುಂದ್ರಿಸಿಲ್ಲ ಅಂತ ಕೇಳಾಕತ್ತಾನ. ಯಾಕಂದ್ರ ಅದಕ್ಕೆ ಇನ್ನೂ ಕರೆಂಟ್ ಫಿಕ್ಸ್ ಮಾಡಿಲ್ಲ. ಕರೆಂಟ್ ಫಿಕ್ಸ್ ಮಾಡಿದ ಮ್ಯಾಲೆ ಕುಂದ್ರಿಸ್ತೀವಿ ಬಾಗ್ಲ. ಅಂದ್ರ ನಿಮ್ ಮನಿ ಕರೆಂಟ್ ಬರುವಂತ ಕರೆಂಟ್ ಇದ್ರು ಚಂದ ಕಾಣ್ತದ ಬಿಡು. ಕರೆಕ್ಟ್ ಆತ್ ನೋಡು. ಅವತ್ತ ನೀನ್ ಹೇಳಿದ್ ನನ್ನ ಮಾತ್ ನೆನಪಂತ. ಯಪ್ಪ ಕರೆಂಟ್ ಪಾಸ್ ಆದ್ರ ಮೈ ಚುಮ್ ಅಂತಂತ. ಹೌದಪ್ಪ? ಏ ಸುಮ್ನಿರ ನಿನ್ನ ಅವನಿಂದ. ಯಾಕ ಒಂದ್ಸಲ ಹೊಡಿಸ್ಕೊಂಡ್ ನೋಡ. ಸುಮ್ನಿರ ನಿನ್ನ ಅವ್ನ ನಡಿ. ಬಡಿಲೇನು ಒಂದು ಅವ್ ಕರೆಂಟ್ ಹೊಡಿತ ಅಂತ ಈಗ ಕರೆಂಟ್ ಹೊಡ್ಸ್ಕೊತಾಳಂತ. ಅಲ್ಲ 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 ರಾಧಿ, ಇದೋಡು ನೀ ಕರೆಂಟ್ ಹೊಡ್ಸ್ಕೊಂಡ್ ಸತ್ಯ ಅಂದ್ರ ನಿನಗೆ 8 ಕಾಲದ ಹೆಲಿಕಾಪ್ಟರ್ದಾಗ ಒಯ್ತಾರ. ಅವಾಗ ನಿನ್ನ ಹಿಂದ್ ಕೂತ ನಾ ಹೊಯ್ಕೊಲ್ ಏನ? ಏನು ಗಂಟು ಹೋಗ್ತಿದ್ದೆ ಮಗಂದ? ಅಲ್ರಿ ಮಾವರ, 8 ಕಾಲಿನ ಹೆಲಿಕಾಪ್ಟರ್ ಎಲ್ಲಿ ಬರುತ್ತ್ರಿ? ನಮ್ಮ ಅಪ್ಪ ಸತ್ತ ಮೇಲೆ ಬಂದು ನೋಡು 8 ಕಾಲಿನ ಹೆಲಿಕಾಪ್ಟರ್ ಕಾಣ್ತಿ. ಅಂದ್ರ ಮಾವ ನೀ ಯಾವಾಗ ಸಾಯ್ತಿ? ಏ ಮಗನ, ಏ ಮುಚ್ಚಲೇ ನಿನ್ನ ಬಾಯ ಮಗನ. ನಾನ್ ಯಾಕೆ ಸೈಲ ಮಗನ? ರಾಧವ, ಇವನ್ ಜೊತೆ ಭಾಳ ಹೊತ್ತು ಮಾತಾಡ್ಕೋತ ಹೋಗಬೇಡ. ನಿನ್ನ ಹೆಸರ್ಲಿ ಏನೈತಿ ನೋಡು, ಪಟ ಅವ್ನ್ ಹೇಳ್ಬೇಡ. ಅದ ಹೇಳೇ ಬಿಡ್ಲ, ನನ್ನ ಹೆಸರೊಳಗ RCC ಬಿಲ್ಡಿಂಗ್ ಇರೋದಂತೂ ನಿಮ್ಗೆ ಗೊತ್ತೈತಿಲ್ಲ? ನಿಮ್ಮ ಬಿಲ್ಡಿಂಗ್ ಗೊತ್ತೈತ್ರಿ, ನಿಮ್ಮ ಆಸ್ತಿ ಎಷ್ಟದ ಹೇಳ್ರಿ. ಐತ್ರಿ, ಐತಿ. ನನ್ನ ಹೆಸರು ಮ್ಯಾಲ 3 ಎಕರೆ ಭೂಮಿ ಐತಿ. ಏನೈತಿ? 3 ಎಕರೆ ಭೂಮಿ. ಆಗ ಹಂಗಲ್ರಿ, ನಿಮ್ಮ ಹೆಸರ್ಲೆ ಇದ್ದ ಭೂಮಿ ಯಾವ ಸೀಮ್ಯಾಗ? ಏ ಮಗನ, ಎಲ್ಲಿದೆ ಅಂದ್ರೆ ಅಡಿವೆಲ್ಲಿ ಇರ್ತಿದ್ದ ಅಂದ್ರೆ ಅಡಿಗೆ ಮನೆಯಾಗ ಇರ್ತಿತ್ತಲ್ಲ ಮಗನ. ಅಡಿವೆ ಹೊಲ್ದಾಗ ಐತಿ. ಐತಿ ಐತಿ. ಹಂಗಲ್ರಿ, ನಿಮ್ಮ ಹೆಸರ್ಲೆ ಇದ್ದ ಭೂಮಿ ಯಾವ ಸೀಮ್ಯಾಗ ಕೇಳಿದೆ. ಹಿಂಗ ನೆಟ್ಟ ಕೇಳ. ನನ್ನ ಮಗಳ ಭೂಮಿ 3 ಎಕರೆ ಅಡಿವಿ. ಹಿರುಕೊಡಿ ಗುಡ್ಡದ ಕೆಳಗ 3 ಎಕರೆ ಅಡಿವಿ ನಮ್ಮ ಮಗಳು. ಹೌದಾ? ಮೊದ್ಲ ಎಲ್ಲ ಕೂಡಿ ಒಂದ ಪಟ್ಟೆ ಆಗಿತ್ತ. ಈ ನಡುಕ ಹಿಡಕಲ್ ಡ್ಯಾಮ್ದವ್ರ ನಡು ಒಂದ್ ಸಣ್ಣ ಕೆಲಾನ್ ಹಾಕಿದಾರ. ಹಂಗಾದ್ರ ಆ ಹೊಲದಾಗ ನೀರ್ ಐತಿ ಬಿಡು. ಅವಾಗ ಈಚೆ ಕಡೆ ಒಂದು ಪಟ್ಟೆ ಇತ್ತು, ಈಚೆ ಕಡೆ ಒಂದು ಪಟ್ಟೆ ಆಗಿತ್ತು ಈಗ. ಹೌದಾ? ಹಂಗಾದ್ರ ಆ ಹೊಲದಾಗ ನೀರ್ ಐತಿ ಬಿಡು. ತಡಿಯಪ್ಪ, ಕಾಲುವೆಗ ನೀರ ಇಲ್ಲ, ಹೆಂಗ ನೀರ್ ಆಡಿಸ್ತೈತಿ ನಿನಗ? ನನ್ನ ಮಗಳ ಅಡಿವಿ ಸಪಾಟ್ ಅಡಿವಿ. ಏನ್ ಅಲ್ಲಿ ಹಿಡಕಲ್ ಡ್ಯಾಮ್ದಾಗ ನೀರ್ ಬಿಟ್ರ ಸಾಕ್, ಪುಳುಪ್ 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 ಅಂತ ನೀರ್ ಆಡ್ತೈತಿ. ಸದ್ಯ ಹೊಲದಾಗ ಏನ್ ಬಿತ್ತೀರಿ? ಬ್ಯಾಸಿಗೆ ಐತಲ್ಲ, ಸದ್ಯಕ್ಕೆ ಏನೂ ಬಿತ್ತಿಲ್ಲ, ಬರೇ ಕರಿಕಿ ಬೆಳಗ ನಿಂತೈತಿ. ಅದನ್ನ ನೀನ್ ನೋಡ್ಕೊಂಡು ನಡಿ ಹೋಗೋಣ. ಏ ನಮಗ ಕರ್ಕಿ ಹೊಲದಾಗ ತಿರ್ಗಾಡು ಚಟ ಇಲ್ರಿ. ಚಟ ಇಲ್ಲಂದ್ರೆ ನಿಮ್ ಹೊಲಕ್ ಬರಕ ಹೋಗಬೇಡ. ಚಟ ಇಲ್ಲಂದ್ರೆ ನಿನ್ನ ಹೊಲಕ ಅಲ್ಲೋ ಕೃಷ್ಣ ಮಗನ, ಇಷ್ಟೆಲ್ಲ ಹೇಳ್ತಿ, ನೀ ಏನು ಗಳಿಸಿದಿಲ್ಲ ಮಗನ? ನಾ ಏನು ಗಳಿಸ್ಲಿ ಮಾವ, ನಮ್ಮ ಅಪ್ಪ ಸಾಹಿತ್ಯಾಗ ಎಲ್ಲ ನನ್ನ ಹೆಸರೇ ಮಾಡಿಟ್ಟ ಹೋಗ್ಯಾನ. ಒಂದು ಮನಿ ಅದ ಒಂದ್ ಐತಿ, ಆರಾಡ್ಸ್ಕೊಂಡ್ ಇಟ್ಟಿ.
ಅಂದ್ರ ಕೃಷ್ಣ ನೀ ನಾಟಕದಾಗ ಪಾತ್ರ ಮಾಡಿದೇನ? ನಾ ದುಡಿಲಾರ್ದ ಕಂಪ್ನಿಗಳು ಇಲ್ಲ. ನಾ ಯಾವ ಕಂಪ್ನಿಯಾಗ ಕಾಲ್ ಇಟ್ಟಿನಿ ಆ ಕಂಪ್ನಿ ಅವ್ರೆಲ್ಲ ತಲೆ ಮೇಲೆ ಚಾಪಿನ ಹಾಕೊಂಡು ಹೋಗ್ಯಾರ. ಯಾಕ ನೀನ್ ಒಟ್ಟು ಕಾಲಿಟ್ಟಲ್ಲೆಲ್ಲ ತಲೆ ಮೇಲೆ ಚಾಪಿ ಹಾಕೊಂಡು ಹೊಯ್ಕೊಂತಾರನ? ಹೋಗ್ಕೊಂಡ ಹೋಗ್ತಾರ ಅವ್ರ. ನಮಗ್ ಸಿಗೋದ ಅಂತ ಕಂಪ್ನಿ ಸಿಗತಾವ. ಎಂತ ಕಂಪನಿಪ್ಪ? ಅಂದ್ರೆ ಕೃಷ್ಣ ನೀ ಯಾವ ನಾಟಕದ ಪಾತ್ರ ಮಾಡಿದ್ ಹೇಳಪ್ಪ. ಉದ್ದ ಲಿಸ್ಟ್ ಬಿಗಿ ತಂತಡಿ. ಬಿಗಿ ಬಿಗಿ. ನಾನ ಬಬ್ರುವನ, ದ್ರೌಪದಿ ವಸ್ತ್ರಾಪರಣ. ವಸ್ತ್ರಾಪರಣ ಮಾಡೋ ಕೆಲಸ ಮಾಡಿ ನೀನು ಹಿಂಗ ನಾಟಕದೊಳಗ ಅದೇ ಕೆಲಸ ಮಾಡಿ ಹಿಂಗ ಕೃಷ್ಣ ಒಟ್ಟು ಒಳ್ಳೊಳ್ಳೆ ಕಂಪನಿ ಒಳಗ್ ಕೆಲಸ ಮಾಡಿ ಬಂದಿ ಅಂದಂಗ. ಹಂಗಾದ್ರೆ ಕೃಷ್ಣ ದ್ರೌಪದಿ ವಸ್ತ್ರಾಪರಣ ಪಾತ್ರ ಮಾಡಪ್ಪ ನೋಡು. ದ್ರೌಪದಿ ವಸ್ತ್ರಾಪರಣ ಒಂದ್ ಸನ್ನಿವೇಶ ಮಾಡಿ ತೋರ್ಸ. ಮಾಡೇ ಬಿಡೋಣ. ಮುಂದ ಒಮ್ಮೆ ಇದು ಮಾತಾಡ್ಲ. ಎದುರು ಮಾತಾಡ್ತೀನಿ. ಶಕುನಿ ಏನದ ಮಾತಾಡ. ಶಕುನಿವು ಶಕುನಿ ಪಾತ್ರ ನಾ ಮಾಡ್ಲೆ? ಶಕುನಿ ಪಾತ್ರ ನಾ ಮಾಡ್ಲೆ? ನೀನ ಮಾಡ. ಏನಾಗಿದ್ದೈತಿ ನೋಡೋನು. ಅಲೇ ದುಷ್ಟ ದುಶ್ಯಾಸನ, ಕಪಟ ಶಕುನಿ ಕಪಟ ನಾಟಕದಿಂದ ಮಹಾಭಾರತದಲ್ಲಿ ನಮ್ಮನ್ನು ಸೋಲಿಸಿದ್ರಿ ನೀವು. ಕೊಟ್ಟ ಮಾತಿನಂತೆ ತೆಗೆದುಕೋ ದ್ರೌಪದಿಯ. ಏನ್ ಮಾಡ್ಕೋತಿ ಮಾಡ್ಕೋ. ಏನ್ ಮಾಡ್ಕೋತಿ ಮಾಡ್ಕೋ. ಮಾಡ್ತೀನಿ. ಇಲ್ಲ ಅವ್ ನಿನಗ ದ್ರೌಪದಿ ಅಂತ ತಿಳ್ಕೊಂಡ. ನಿಮ್ಮ ಅಪ್ಪನ ಮಕ್ಕ ನೋಡಿದ್ನಂದ್ರ ನನಗ್ ಮೂಡ ಹೋಗ್ಬಿಡ್ತು. ಒಂದ್ ಸ್ವಲ್ಪ ಹಿಂದ್ ಸರಿಸಿ ನಿಂದ್ರಸ. ಯಪ್ಪ ಸ್ವಲ್ಪ ನೀ ಹಿಂದ್ ಸರಿ. ಅವ ಮಾಡ್ತಾನಂತ. ಏನ್ ಮಾಡ್ತಾ ಅಂತ? ಪಾಠ. ಹೌದು, ಈಗ ನೀನೇನ ದುಶ್ಯಾಸನ ಹೌದಿಲ್ಲ? ಮಾಡ ಮಾಡ ಮಾಡ. ನಾಟಕದ ಮಾತು ಹೇಳಂದ್ರ ದುಶಾಸನ ಮಾತು ಹೇಳ್ತಾನ ನೋಡ್ ನಿಮ್ಮ ಅಪ್ಪ. ಏನ್ ಹೇಳ್ತಾನ? ದುಶಾಸನ ಮಾತು ಹೇಳ್ತಾನ. ಹೌದಾ? ಒಟ್ಟು ನಿನಗ್ ಬರಂಗಿಲ್ಲ ಅನ್ನಂಗಾತ. ಯಪ್ಪ ಅವನೀಗ ದುಶ್ಯಾಸನದ ಬರಂಗಿಲ್ಲ, ಆದ್ರೆ ನನ್ನನ್ನ ದ್ರೌಪದಿ ಅಂತ ತಿಳ್ಕೊಂಡ್ಬಿಟ್ಟ. ಈಗ ಕೃಷ್ಣ ನೋಡ ರಾಧವ್ವ, ಈಗ ಈ 4 ಸೋಬಿಸನ್ ಮಗನ ನೋಡನೆ ಬಹುತಕ ಮಾತಾಡ್ಕೊಂಡು ನಿಲ್ಬೇಡ. ಏನ್ ಈಗ ಸೀದಾ ನಿಮ್ಮ ಮನೆಗೆ ನಡಿ. ನಾ ಮುಂದೆ ಹೋತಾನು, ನೀ ಬಂದ್ಬೇಡ. ಸರಿಯಪ್ಪ ಹೋಗ. ನಮ್ಮಪ್ಪ ಅಂತೂ ಹೋದ ಬಿಕನಾಸಿ ಬೇವರ್ಸಿ ದರಬೇಸಿ. ನಮ್ಮಪ್ಪ ನೋಡಿದ ತಕ್ಷಣ ಹಂಗ್ಯಾಕ್ ಶಡ್ರೋಗ್ ಬಂದಂಗ ಮಾಡ್ತೀಯ ನೀನು? ಹಿಂಗ ಮಾಡಿದ್ರೆ ನಮ್ಮಪ್ಪ ನಿನ್ನ ಜೊತೆ ಮದುವೆ ಮಾಡ್ತಾನೆ ಅಂತ ತಿಳ್ಕೊಂಡೇನ? ಈಗ ನಿನ್ನ ಜೊತೆ ನನ್ನ ಮದುವೆ ಮಾಡಂಗಿಲ್ಲ ಅಂತ ನಮ್ಮಪ್ಪ ಹೇಳಿ ಹೋದ. ಮುಂದೆ ಹ್ಯಾಂಗ ನನ್ನ ಗತಿ? ನಿಮ್ಮಪ್ಪ ನನ್ ಜೊತೆ ಮದ್ವಿ ಮಾಡ್ಲಿಕ್ಕಂದ್ರೆ ಏನಾಯ್ತು? ಒಂದಿಲ್ಲ ಒಂದಿನ ಏನ್ರ ಮಾಡುನು. ಏನ್ ಮಾಡೋಣ? ಒಂದ್ ಪ್ಲಾನ್ ಐತೆ, ಏನದು? ಅದನ್ನ ಮಾಡ್ತೀನಿ. ಅವಾಗ ನೀ ನನಗ್ ಸಾಥ್ ಕೊಡ. ಹೌದಾ? ನಿನ್ನ ತಗೊಂಡ್ ಹೋಗುದ್ ನಾನ. ಅಯ್ಯೋ ನನ್ನ ಮಾವ. ಗಂಡು ಮೆಟ್ಟಿದ ಎಕ್ಸಂಬ ಹುಡುಗಿ ನನ್ನೂರ ಚಿಕ್ಕೋಡಿ ಸರ್ಕಲದಾಗ ನಿಂತಿ ನಿರ್ದಯವರ ಮಹಾರಾಷ್ಟ್ರ ಮಲ್ಲಿಗೆ ಹಂಗ ನಿನ್ನ ಮಾರಿ ಬರಣ ನಿನ್ನ ಹಡೆದವಗ ನರಣ ನಮನ ನಿನ್ನ ನಗರಿ ನರಣ ಹುಡುಗಿ ನರಣ ಸರ್ಕಲದಾಗ ನಿಂತಿ ನಿರ್ದಯವರ ಮಹಾರಾಷ್ಟ್ರ ಮಲ್ಲಿಗೆ ಹಂಗ ಮಾರಿ ಬರಣ ನಿನ್ನ ಹಡೆದವಗ ನರಣ ನಮನ ಹೆಸರ ಏನ
ಮನದ ಬೈಕೆಯ ಕಲ್ಪನೆ ಕನಸಿನಂತೆ ನನ್ನ ಮೇಲೆ ಪ್ರೀತಿ ಗೌರವವನ್ನಿಟ್ಟುಕೊಂಡು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ಈ ಸವಿನೆನಪಿಗಾಗಿ ನಯ್ಯ ಕೈಯಾರೆ ನಿಮಗೆ ಹಾಲು ಕೊಡುವೆ. ಭಾರತಿ, ನವ ದಂಪತಿಗಳಾದ ಮೇಲೆ ಸತಿಯಾದವಳು ತನ್ನ ಪತಿಗೆ ಪ್ರಥಮ ರಾತ್ರಿಯ ದಿವಸ ಪ್ರಥಮ ಕಾಣಿಕೆಯಂದು ಹಾಲು ಕುಡಿಯಲು ಕೊಡುವಳು. ಇದರ ಮಹತ್ವ ನಿನಗೇನಾದ್ರೂ ಗೊತ್ತೇ ಭಾರತಿ? ಇಲ್ಲ ಸ್ವಾಮಿ. ನೋಡು ಭಾರತಿ, ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಬದುಕಿನಲ್ಲಿ, ಸಂಸಾರದಲ್ಲಿ, ಪ್ರೀತಿಯಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಜೀವಿಗಳು ಸೇವಿಸುವ ಈ ಹಾಲು ಸಕ್ಕರೆ ಸಿಹಿಯಾಗಿ ಪವಿತ್ರವಾಗಿರ್ಲಿ ಅಂತ ಸೂಚಿಸುವ ಸಂಕೇತವೇ ನೀ ಕೊಟ್ಟ ಹಾಲು ಸಕ್ಕರೆ ಭಾರತಿ, ನೀ ಕೊಟ್ಟ ಹಾಲು ಸಕ್ಕರೆ. ಸ್ವಾಮಿ, ನಿಮ್ಮ ಮಾತಿನಂತೆ ಪ್ರಣಿತ್ರೆ ಕ್ಷಣ ಕ್ಷಣಕ್ಕೂ ನಿಮ್ಮ ಸತಿಯಾಗಿ ಬಾಳುತ್ತೇನೆ. ತೆಗೆದುಕೊಳ್ಳಿ ಹಾಲು. ಭಾರತಿ, ತೆಗೆದುಕೊಳ್ಳಿ ಅರ್ಧ. ಅಡ್ಡಿ ಇಲ್ಲ, ನೀವೇ ಕುಡಿಯಿರಿ. ನೋಡು ಭಾರತಿ, ಸಂಪೂರ್ಣ ಹಾಲನ್ನು ನಾನೇ ಕುಡಿದ್ರೆ ಅದು ಸ್ವಾರ್ಥವಾಗುತ್ತದೆ. ಭಾರತಿ, ಅರ್ಧಾಂಗಿ ಎನಿಸಿಕೊಂಡವಳಿಗೆ ಎಲ್ಲದರಲ್ಲಿಯೂ ಕೂಡ ಅರ್ಧ ಪಾಲು ಇದ್ದೇ ಇರುತ್ತದೆ. ಅದಕ್ಕಾಗಿ ಈ ಎಲ್ಲ ಹಾಲವನ್ನು ನಾನೇ ಸಂಪೂರ್ಣ ಕುಡಿಯದೆ ಇದರಲ್ಲಿ ನಿನಗೂ ಪಾಲಿದೆ. ತಗೋ ಭಾರತಿ. ನಿಮ್ಮ ಮಾತಿಗೆ ಪ್ರತಿಯುತ್ತರ ಆಡುವಷ್ಟು ಸಮರ್ಥಳು ನಾನಲ್ಲ. ನಮ್ಮಿಬ್ಬರ ಈ ಪ್ರೀತಿ ಹಾಲು ಜೇನಿನಂತೆ ಸದಾ ಇದೇ ರೀತಿ ಒಂದಾಗಿರಲಿ. ಭಾರತಿ, ಹಿಂದೇಕೋ ಈ ನಿನ್ನ ಮಧುರ ಕಟ್ಟದಿಂದ ವೀಣೆ ಹೊರಬರುತ್ತಿದೆ ಭಾರತಿ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ. ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎದುರಿಗೆ ನಾವು ಸೇರಿ ಹಾಡುವಾಗ, ಎದುರಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ, ಓಹೋ. ನುಡಿಯು ಸಿಹಿಯು ನಡೆಯುವ ಹಾದಿಯು ಅನುದಿನ
ಕೈ ಹಿಡಿದಾಗ ನಿನ್ನಂಥ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಚಂದ್ರುವಿಗೆ ನಾವು ಸಿರಿ ಹಾಕುವಾಗ ಬದುಕು ಸ್ವರ್ಗವೇ. ನೋಟದಿ ಪ್ರೇಮ ಆಟದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ. ಪದ ಪಗರಿಸರೆ ಪದ ಪಗರಿಸದ ಪದ ಪದದ ಸದ ಪಗರಿಸರೆ ಮಾಸಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ಇಲ್ಲ. ಸಾಕಾಗಿ ಹೋಗಿದ್ರಿ ನಮ್ಮ ಈ ಪೋಸ್ಟ್ ಮಾನ್ ನೌಕರಿ. ಅಲ್ರಿ ಅಲ್ಲಿ ಆಫೀಸ್ನ್ಯಾಗ ಕುಂಡ್ರಬೇಕಂದ್ರ ಸಾಹೇಬ್ರ ಕಾಟ, ಇಲ್ಲಿ ಓಣ್ಯಾಗ ತಿರ್ಗಾಡ್ಬೇಕಂದ್ರ ನಾವು ಮಂದಿ ಕಾಟ. ಯಾಕಂದ್ರೆ ನಂದ ಪೆನ್ಷನ್ ಜಮಾ ಆಗೈತೇನ್, ನಂದ ಗೃಹಲಕ್ಷ್ಮಿ ಜಮಾ ಆಗೈತೇನ್, ಇನ್ನು ಎಲ್ಲಾ ಬಿಟ್ಟು ನಾವ್ನ ರಜಾ ಹಾಕಿ ಮನ್ಯಾಗ ಕುಂಡ್ರಬೇಕಂದ್ರ ಹೆಂಡತಿ ಕಾಟ. ನೌಕರಿ ಮಾಡಬೇಕು ನೋಡ್ರಿ. ಯಾಕಂದ್ರ ಇದು ಗೋರ್ಮೆಂಟ್ ನೌಕರಿ ರೀ. ನೌಕರಿ ಇಲ್ಲ ಅಂದ್ರೆ ಗೋರ್ಮೆಂಟ್ ಹೆಣ್ಣ ಕೊಡಾಕ ತಯಾರಿಲ್ರಿ. ಬರೀ ಎಲ್ಲರಿಗೆ ಗೋರ್ಮೆಂಟ್ ನೌಕರಿನ ಬೇಕಾಗೈತ್ರಿ. ಅಲ್ರಿ ಈ ಸ್ಟೇಜ್ ಮ್ಯಾಗ ನಿಂತ ಒಂದು ಮಾತು ಹೇಳ್ತೇನ್ರಿ. ಈಗ ಹಿಂಗ ಒಂದು ಕಾಲ ಬರ್ತೈತ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಾಕ ನಂಬರ್ ಹಚ್ಚಿ ನಿಲ್ಲಾಕಬೇಕು, ನಂಬರ್ ಹಚ್ಚಿ ನಿಲ್ಲಾಕಬೇಕು. ಇರ್ಲಿ ಬೇಡ್ರಿ, ಆ ಮಾತಿರ್ಲಿ, ನಾವು ಬಂದ ಕೆಲಸ ಮಾಡೋಣ್ರಿ. ಮೊದ್ಲು ಮನೆಯಲ್ಲಿ ಯಾರಾದ್ರೂ ಏನ್ರಿ ಸರ್? ಹಲೋ ಸರ್, ಮನೆಯಲ್ಲಿ ಯಾರಾದ್ರೂ ಇದ್ರೇನ್ರಿ ಸರ್? ಅಲ್ರಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಮತ್ತಾರು ಬಂದ್ಬಿಟ್ರಿ ಇಲ್ಲಿ? ರೀ ಯಾರಿ ನೀವು? ನಾ ರೀ ಸರ್ ಪೋಸ್ಟ್ ಮ್ಯಾನ್. ನಿಮ್ಮ ಹೆಸರಲ್ಲೇ ಒಂದು ಟೆಲಿಗ್ರಾಮ್ ಬಂದಿ, ತಗೊಳ್ಳಿ. ಪ್ರೀತಿಯ ಲೆಫ್ಟಿನೆಂಟ್ ಕ್ಯಾಪ್ಟನ್, ಡಿಯರ್ ಲೆಫ್ಟಿನೆಂಟ್ ಕ್ಯಾಪ್ಟನ್ ಮಂಜು ಅವರಿಗೆ ತಿಳಿಸುವುದೇನೆಂದರೆ, ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನ ಯುದ್ಧ ಮಾಡುತ್ತಿದೆ. ಕಾರಣ ನಿಮಗೆ ರಜೆ ರದ್ದುಪಡಿಸಿ ತಕ್ಷಣವೇ ದೆಹಲಿಗೆ ಹೊರಟು ಬರಬೇಕು. ಟೆಲಿಗ್ರಾಮ್ ನೋಡಿ ಮುಂದೊಂದೇ ಹೆಜ್ಜೆ ಇಟ್ಟರೆ ಅದು ದೇಶ ಸೇವೆಗಾಗಿ ಶ್ರಮಿಸಬೇಕು. ಇಂತಿ ಆಜ್ಞೆ ಕೊಟ್ಟವರು ಇಂಡಿಯನ್ ಮಿಲಿಟರಿ ಅಕಾಡೆಮಿ, ನ್ಯೂ ಡೆಲ್ಲಿ. ಏನ್ರಿ ಟೆಲಿಗ್ರಾಮ್ ಇವತ್ತೇ ಬರ್ಬೇಕಾ? ನಾಳೆ ಬಂದ್ರೆ ಆಗೋದಿಲ್ವಾ? ಭಾರತಿ ಬಂದ್ರೆ ಬಿಡು, ಅದ್ರಲ್ಲೇನಿದೆ ನೋಡು. ನಾವು ದೇಶಕ್ಕಾಗಿ ಯಾವತ್ತೂ ಸಿದ್ಧರಾಗಿ ನಿಂತಿರ್ತೇವೆ. ಭಾರತಿ ನೀನು ಒಳಗಡೆ ಹೋಗಿ ಸೂಟ್ ಕೇಸ್ ರೆಡಿ ಮಾಡ್ಕೊಂಡು ಬಾ ಹೋಗು. ಮಂಜು ಅರ್ಜೆಂಟ್ ಆಗಿ ಬರಬೇಕೆಂದು ದೆಹಲಿಯಿಂದ ಟೆಲಿಗ್ರಾಮ್ ಬಂದಿದೆ, ನಿನಗೂ ಬಂದಿದೆಯಾ? ಸುಭಾಷ್ ನನಗೂ ಬಂದಿದೆ ಸುಭಾಷ್. ಸರಿ, ಹಾಗಾದ್ರೆ ಬೇಗನೆ ತಯಾರಾಗು, ಇಬ್ಬರು ಕೂಡಿ ಒಟ್ಟಿಗೆ ಹೋಗೋಣ. ಸುಭಾಷ್ ಅವ್ರ ನಿನ್ ಜೊತೆಗೆ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಮದುವೆ ಆಗಿ 4-5 ದಿನವಾಯ್ತು. ಇವತ್ತೇ ನಮ್ಮ ಪ್ರಥಮ ರಾತ್ರಿ.
ಅವರು ಇವತ್ತು ನಿನ್ ಜೊತೆಗೆ ಬರೋದಿಲ್ಲ, ಬೇಕಾದ್ರೆ ನಾಳೆ ಕರ್ಕೊಂಡು ಹೋಗು. ಅತ್ತಿಗೆ ಇದು ನಿಮಗೆ ಅರ್ಥವಾಗದ ವಿಷಯ, ಅರ್ಜೆಂಟ್ ಆಗಿ ಹೋಗಲೇಬೇಕು. ಮಂಜು ಬೇಗನೆ ತಯಾರಾಗು. ಬೇಡ ಸುಭಾಷ್, ದಯವಿಟ್ಟು ಅವರನ್ನು ಒತ್ತಾಯ ಮಾಡಬೇಡ. ಅತ್ತಿಗೆ ಕೇವಲ 3-4 ದಿನಗಳಲ್ಲಿ ವಾಪಸ್ ಬಂದು ಬಿಡುತ್ತೇವೆ. ಭಾರತಿ, ನೋಡು ಭಾರತಿ, ನೀನು ಹೇಳುವ ಮಾತು ವಿಚಿತ್ರವಾಗಿದೆಯಲ್ಲ ಭಾರತಿ. ನಾನು ಯುದ್ಧಕ್ಕೆ ಹೋಗಲೇಬಾರ್ದಾ? ಸ್ವಾಮಿ, ನೀವು ಹೋಗ್ಲೇಬಾರ್ದು. ಯಾಕೆಂದ್ರೆ ಇವತ್ತು ನಮ್ಮ ಪ್ರಥಮ ರಾತ್ರಿ. ಅದಕ್ಕೋಸ್ಕರವಾಗಿ ಇವತ್ತು ನೀವು ಹೋಗೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಭಾರತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ಹೊರಡಲು ತಯಾರಾಗಿ ನಿಂತ ನಿನ್ನ ಈ ಗಂಡನಿಗೆ ನೀನು ಹೇಳುವ ಮಾತು ಯುದ್ಧಕ್ಕೆ ಹೋಗಬಾರದು ಅಂತ. ಹುಚ್ಚಿ, ನಿನ್ನ ಬಾಯಿಂದ ಇಂಥ ಮಾತು ಬರಬೇಕೆ? ನೋಡು ಭಾರತಿ, ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ಸೈನಿಕರು ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇಶವನ್ನು ಗೆಲ್ಲಲು ಎಷ್ಟೋ ಜನ ಸೈನಿಕರು ಬ್ರಿಟಿಷರಿಗೆ ಬೆನ್ನು ತೋರಿಸಿದೆ ಅವರ ರಕ್ತವನ್ನು ಭೂಮಿಗೆ ಚೆಲ್ಲಿ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ನೋಡು ಭಾರತಿ, ಎಷ್ಟೋ ಜನ ಸೈನಿಕರು ತಮ್ಮ ಪ್ರಾಣವನ್ನು ಬಲಿಯಾಗಿಟ್ಟು ತಮ್ಮ ರಕ್ತವನ್ನೇ ಭೂಮಿಗೆ ಚೆಲ್ಲಿ ಆ ರಕ್ತದಲ್ಲಿ ವೈರಿಗಳ ಪಾದನ್ನು ಬಿದ್ದಿರುವಾಗ ಮತ್ತು ಸತ್ತ ಸೈನಿಕರ ಮನೆಯಲ್ಲಿ ಕಣ್ಣೀರು ಹರಿಸುತ್ತಿರುವಾಗ ಮಡದಿಯ ಮೋಹಜಾಲಕ್ಕೆ ಸಿಕ್ಕು ಅವಳ ತೋಳ ತೆಕ್ಕೆಯಲ್ಲಿ ಮಲಗಿಕೊಂಡರೆ ಈ ನನ್ನ ಭರತ ಭೂಮಿ ಮೆಚ್ಚಬಹುದು ಭಾರತಿ, ಮೆಚ್ಚಬಹುದೇನೋ? ಇಲ್ಲ ಭಾರತಿ, ಇಲ್ಲ. ಮರಣ ಕಂಜಿ ಹೇಡಿಯಾಗಿ ಮನೆಯಲ್ಲಿ ಕುಳಿತುಕೊಳ್ಳುವುದು ಹೇಳಿತನ. ಆದ್ರೆ ಅದೇ ದೇಶಕ್ಕಾಗಿ ಹೋರಾಡಿ ರಣರಂಗದಲ್ಲಿ ಯುದ್ಧ ಮಾಡಿ ಮರಣ ಹೊಂದುವುದು ಶೂರತನ ಭಾರತಿ, ಶೂರತನ. ನೀವೇನ್ ಹೇಳ್ತಾ ಇದ್ದೀರಾ? ಹೌದು ಭಾರತಿ, ಹೌದು. ಹುಟ್ಟುವುದು ಒಂದು ದಿನವಾದ್ರೆ ಸಾಯುವುದು ಒಂದು ದಿನ. ಆದ್ರೆ ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ಭಾರತಿ, ದೇಶಕ್ಕಾಗಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಮುದ್ದಿಟ್ಟ ಹೆಜ್ಜೆ ಹಿಂದಿಡಲಾರೆ. ನೋಡು ಭಾರತಿ, ಜನ್ಮಭೂಮಿ ಎದ್ದ ತಾಯಿ ತುಳುಬಿಗಿಲಾದವಳು. ಆ ಜನ್ಮಭೂಮಿಯನ್ನು ವೈರಿಗಳ ಪಡೆಗೆ ಒಪ್ಪಿಸಿದ್ರೆ ಅದು ದೇಶವನ್ನು ಒಪ್ಪಿಸಿದಂತಲ್ಲ ಭಾರತಿ, ಎದ್ದ ತಾಯಿಯನ್ನು ಒಪ್ಪಿಸಿದಂತೆ ಸರಿ. ನೋಡು ಭಾರತಿ, ಇಂಥ ಮಾತು ನಿನಗೆ ಅರ್ಥವಾಗಲ್ಲ. ನೀನು ಒಳಗಡೆ ಹೋಗಿ ಬೇಗ ಸೂಟ್ಕೇಸ್ ರೆಡಿ ಮಾಡ್ಕೊಂಡು ಹೋಗು. ನಿಜ ಬುದ್ಧಿ, ಒಬ್ಬ ಸೈನಿಕನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ನೀವು ಮಾಡ್ತಾ ಇದ್ದೀರಾ. ಈ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದೇನೆ. ನಿಜ ಮಂಜು, ನಿಜ. ನೀನು ಹೇಳುವ ಮಾತು ಕೇವಲ ಸೈನಿಕರಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಮಾತನ್ನು ನೆನಪಿಟ್ಟುಕೊಂಡರೆ ನಮ್ಮ ದೇಶದ ಅಭಿಮಾನ ಮತ್ತು ಕೀರ್ತಿ ಎಂದೋ ಬೆಳಗ್ಗೆ ಹೋಗುತ್ತದೆ. ಬೇಗ ತಯಾರಾಗಿ ಬಾ ಮಂಜು.
ಬೇಗಪ್ಪ, ಟ್ರೈನಿಗೆ ಹೊತ್ತಾಗುತ್ತೆ. ಸುಭಾಷ್, ತೆಗೆದುಕೊಳ್ಳಿ. ಬಾ ಮಂಜು, ಬೇಗ ಹೋಗೋಣ. ಭಾರತಿ, ನಾನು ಹೋಗುತ್ತೇನೆ. ಭಾರತಿ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ ಬರ್ತೀನಿ ಅಂತ ಹೇಳಿ. ಆಯ್ತು ಭಾರತಿ, ನಾನು ಹೋಗಿ ಬರುತ್ತೇನೆ. ಹೋಗ್ ಬನ್ನಿ. ಮನೆ ಕಡೆಗೆ ಜೋಪಾನ. ಭಾರತಿ, ನಿನ್ನ ಕಡೆಗೂ ಕೂಡ ಜೋಪಾನ. ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ. ನಮಸ್ಕಾರ ಗೋವಿಂದಪ್ಪನವ್ರೆ, ಏನು ಆರಾಮ? ಎಲ್ಲಿಂದ ಆರಾಮ ಇರುದ್ರಿ? ಬಡವ್ರ ಮನ್ಯಾಗ ಯಾವತ್ತೂ ಹುಟ್ಟಬಾರ್ದ್ರಿ. ನಿಮ್ಮಂತ ಶ್ರೀಮಂತರ ಮನ್ಯಾಗ ಹುಟ್ಟಬೇಕು ನೋಡ್ರಿ ಸಾಹೇಬ್ರ. ಸಾಹೇಬ್ರ, ಒಂದೆರಡು ಟಿಕೆಟ್ ತಗೋರಿ. ಒಂದ್ ಟಿಕೆಟ್ ಕಬ್ಸ ಕೊಟ್ಟಿದಾರಿ, ಒಂದೆರಡು ಟಿಕೆಟ್ ತಗೋರಿ. ಟಿಕೆಟಾ? ಎದ್ರ ಟಿಕೆಟ್ ಪಾ ಇವು? ಇವ ಡಾನ್ಸ್ ಪ್ರೋಗ್ರಾಮ್ ಇತ್ತು ಸರ್. ಡ್ಯಾನ್ಸ್ ಪ್ರೋಗ್ರಾಮಾ? ಜೈ ಹನುಮಾನ್ ನಾಟ್ಯ ಸಂಘದವ್ರಿ ಒಂದ್ ಡಾನ್ಸ್ ಪ್ರೋಗ್ರಾಮ್ ಇಟ್ಟಿದಾರ್ರಿ. ಡ್ಯಾನ್ಸ್ ಪ್ರೋಗ್ರಾಮಾ? ಯಾರಿಂದ? ನಮ್ಮ ಊರಾಗ ರೂಪಾ ಅಂತ ಇದಾರಲ್ರಿ, ಅವ್ರದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸರ್. ಅದಕ್ಕೆ ಒಂದೆರಡು ಟಿಕೆಟ್ ತಗೋರಿ ಸರ್. ಇದೇನು ಕೆಟ್ಟ ಚೆನ್ನಾಗಣ್ಣಪ್ಪ. ಯಾವುದು ಪ್ರೋಗ್ರಾಮ್ಗೆ ಟಿಕೆಟ್ ಕೊಡ್ಕೋಬಾರ್ದು. ಜನರೇ ತಾವಾಗೆ ಬಂದು ಟಿಕೆಟ್ ಸ್ವೀಕರಿಸಿ ಹಣ ಕೊಡಬೇಕು. ಕಲಾವಿದರಿಗೆ ಸ್ವಲ್ಪ ಸ್ವಾಭಿಮಾನ ಇರ್ಬೇಕು ನೋಡು. ಖರೆ ಐತ್ರಿ ಸಾಹೇಬ್ರ, ನೀವು ಹೇಳೋದು ಮಾತ ಖರೆ ಐತ್ ನೋಡ್ರಿ. ಕವಿಗಳು, ಕಲಾಭಿಮಾನಿಗಳು ಅವ್ರು ಬಡವರಾದ್ರೆ ಬಡವರಾದ್ರೆ ಬರಬೈತಿ ಸರ್. ಖರೆ ಅವರು ಸ್ವಾಭಿಮಾನ ಅಂತ ಮರಿಬಾರದು ಸಾಹೇಬ್ರ. ನಿಮ್ಮಂತ ಶ್ರೀಮಂತರ ಜನರ ಪ್ರೋತ್ಸಾಹ ಮಾಡಿದ್ರೇನರಿ ನಮ್ಮಂತ ಕಲಾವಿದರ ಪ್ರೋತ್ಸಾಹ ಸಿಗೋದು ಸರ್. ಇರ್ಲಿ ಇರ್ಲಿ, 2 ಟಿಕೆಟ್ ಕೊಡಿ. ತಗೋರಿ ಸಾಹೇಬ್ರ. ನಾವು ಬರೋಣ ಸರ್. ನಮಸ್ಕಾರ, ಬರ್ತಾನೆ ಸರ್. ನಮಸ್ಕಾರ. ಬನ್ನಿ ಬನ್ನಿ. ರೂಪಾಳ ನೃತ್ಯ ನೋಡಬೇಕೆಂಬ ಬಹುದಿನಗಳ ಆಸೆ ಇವತ್ತು ಕೈಗೂಡುವಂತೆ. ಇಂದು ಕಲಾಭವನದಲ್ಲಿ ಅವಳು ಡ್ಯಾನ್ಸ್ ಮಾಡುವುದಕ್ಕಿಂತ ಮುಂಚೆ ಅವಳ ಮನೆಯಲ್ಲಿ ನಾಟ್ಯ ಮಯೂರಿ ಅಂತ ಅವಳು ನಟಿಸಿ ಅವಳ ಜೊತೆಗೆ ಡ್ಯಾನ್ಸ್ ಮಾಡಿದ್ರಾಯ್ತು. ಯಾಕಂದ್ರೆ ಇವತ್ತೇ ನಾನು ಚೆನ್ನೈಗೆ ಹೋಗಬೇಕಾಗಿದೆ. ಹೇಗೋ 2 ಗಂಟೆ ಲೇಟ್ ಇದೆ. ನೋಡೋಣ ರೂಪಾ ನನ್ನ ಈ ಆಸೆಯನ್ನು ಈಡೇರಿಸ್ತಾಳೋ ಇಲ್ವೋ ಅಂತ ಟೆಸ್ಟ್ ಮಾಡಿದ್ರಾಯ್ತು.
ರೂಪ 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 ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ಪರವಾಗಿಲ್ಲ. ಅಲ್ಲ, ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಸೇರಿ ಕಲಾಭವನಕ್ಕೆ ಹೋಗಿದ್ದಾರೆ. ಈ ವಿಷಯವನ್ನ ನಾನು ನಿಮಗೆ ಹೇಳೋದನ್ನೇ ಮರೆತಿದ್ದೆ. ಇವತ್ತು ಕಲಾಭವನದಲ್ಲಿ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಇನ್ನು 1 ಗಂಟೆಯಲ್ಲಿ ಕಾರ್ ಕೂಡ ಇಲ್ಲಿಗೆ ಬರುತ್ತೆ, ನಾನು ಹೋಗ್ಬೇಕು. ಆದ್ರೆ ಈ ವಿಷಯವನ್ನ ನಿಮಗೆ ಹೇಳೋದಕ್ಕೆ ನಾನ್ ಮರ್ತ್ಬಿಟ್ಟೆ. ದಯವಿಟ್ಟು ನನ್ನ ಬಗ್ಗೆ ಕೋಪಿಸ್ಕೊಳ್ಬೇಡಿ. ರೂಪಾ, ಎಂದಾದರೂ ನಿನ್ನೊಂದಿಗೆ ನಾನು ಕೋಪಿಸಿಕೊಂಡಿದ್ದೀನ? ನೀನು ಎಲ್ಲಿಯೇ ಇರು, ಹೇಗೆ ಇರು, ನೀನೇನ್ ಬೇಕಾದ್ರೂ ಮಾಡ್ತಾ ಇರು. ನೋಡು, ಪ್ರತಿ ಕ್ಷಣಕ್ಕೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಇರ್ಲಿ, ನೀನು ಹೇಳದೇ ಇದ್ರು ನನಗೆ ವಿಷಯ ತಿಳಿದಿದೆ. ಅದಕ್ಕಾಗಿ ನಿನ್ನ ಮೀಟ್ ಮಾಡನಂತ ಇಲ್ಲಿವರೆಗೆ ಬಂದಿ ನೋಡು. ತುಂಬಾನೇ ಸಂತೋಷ. ಬನ್ನಿ ಕುಳಿತುಕೊಳ್ಳಿ, ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬರ್ತೀನಿ. ಕಾಫಿ ಕುಡಿಯಲು ಇಲ್ಲಿಗೆ ಬರಲಿಲ್ಲ ರೂಪ. ನಾನು ಈಗ ಅರ್ಜೆಂಟಾಗಿ ಚೆನ್ನೈಗೆ ಹೋಗಬೇಕಾಗಿದೆ. ಹೇಗೋ 1-2 ಗಂಟೆ ಲೇಟ್ ಇದೆ, ಅದಕ್ಕಾಗಿ ನಿನ್ನನ್ನು ಮೀಟ್ ಮಾಡಿ ಹೋಗೋಣ ಅಂತ ಬಂದೆ. ನೀವು ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನ ನೋಡೋದಿಲ್ವೇನು? ನಾ ನೋಡ್ಲೇಬೇಕು, ಆದ್ರೆ ಅದಕ್ಕೆ ನೀನ್ ಮನಸ್ಸು ಮಾಡಬೇಕು. ಏನು? ನಾನೇನ್ ಮನಸ್ಸು ಮಾಡಬೇಕು? ಅಲ್ಲ, ಈ ನೆಲ್ಲ ನಿನಗೆ ಬೇಕಾದ್ರೆ ನೀನೇ ಏಕೆ ಇಲ್ಲಿ ಡ್ಯಾನ್ಸ್ ಮಾಡಬಾರ್ದು? ಇದೇನ್ರಿ, ಯಾರಾದ್ರೂ ನೋಡಿದ್ರೆ ನಗ್ತಾರೆ. ನಗುವ ಸಮಾಜವನ್ನು ಕಂಡು ನಾವು ನಾಚಿದರೆ ನರ ಜನ್ಮರಾಗಿ ಬದುಕಲು ಸಾಧ್ಯನಾ? ನೋಡು, ನೀನು ನಕ್ಕರೆ ಅದೇ ಹಾಲು ಸಕ್ಕರೆ. ನಿಜ, ಈ ಸಮಾಜದಲ್ಲಿ ನನಗೆ ನೀವೊಬ್ಬರೇ ಬೇಕು. ಸರಿ, ನೀವಂತೂ ನನಗೆ ತುಂಬಾನೇ ಇಷ್ಟ. ಬನ್ನಿ ಕುಳಿತುಕೊಳ್ಳಿ. ಹಾಗಾದ್ರೆ ನಾನು ಹಾಡಬಹುದೇ? ಓಹೋ, ಹಾಡಾಡುವಾಗ
ಎಸ್ ಹೋಗೋಣ